ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. SSLC ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಬೆಳಗಾವಿಯ ಸೆಂಟರ್ನ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಇವತ್ತು ನಡೀತಾ ಇರುವಂತಹ ಪೂರ್ವಭಾವಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. 2026ರ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1 ಡೆಲ್ಟಾ SSLC ಇನ್ಸ್ಟಾ ಖಾತೆಯಲ್ಲಿ ಪ್ರಶ್ನೆ ಪತ್ರಿಕೆ ವೈರಲ್ ಆಗಿದೆ. ಗಮನಿಸ್ತಾ ಇದ್ದೀರಿ, ಪೂರ್ವ ಸಿದ್ಧತಾ ಪರೀಕ್ಷೆ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವುದು. ಪ್ರತಿ ವರ್ಷವೂ ಡೆಲ್ಟಾ ಇನ್ಸ್ಟಾ ಖಾತೆ ಆಕ್ಟಿವ್. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವುದಾಗಿ ಬೆದರಿಕೆ ಶಿಕ್ಷಣ ಇಲಾಖೆಗೆ ಚಾಲೆಂಜ್ ಅನ್ನ ಕ್ರಿಮಿಗಳು ಹಾಕಿದ್ರಂತೆ. ದೂರು ನೀಡಿದ್ರೂ ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಇವತ್ತು ಪೇಪರ್ ಅನ್ನ ಲೀಕ್ ಮಾಡಿದ್ದಾರೆ ಕಿರಾತಕರು. ಕಳೆದ ವರ್ಷವೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಇಷ್ಟಾದರೂ ಕೂಡ ಪರೀಕ್ಷಾ ಮಂಡಳಿ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದೆ. ಇನ್ನು ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡ್ತೀವಿ ಅಂತ ಹೇಳಿ ಚಾಲೆಂಜ್ ಮಾಡಿದ್ರು. ಪೊಲೀಸರಿಗೂ ಕೂಡ ದೂರನ್ನ ಕೊಡಲಾಗಿತ್ತು. ಆದರೂ ಕೂಡ ಇಲ್ಲಿ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ ಅನ್ನೋ ಆರೋಪ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಅವರು ವಾರ್ನಿಂಗ್ ಕೊಟ್ಟಿದ್ರು ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡ್ತೀವಿ ಅಂತ ಹೇಳಿ. ಆದರೂ ಕೂಡ ತಡೆಯುವಂತಹ ಪ್ರಯತ್ನ ಯಾಕಾಗಲಿಲ್ಲ? ಯಾಕೆ ನಿರ್ಲಕ್ಷ್ಯ ಇಲಾಖೆ ಮತ್ತು ಪರೀಕ್ಷಾ ಮಂಡಳಿಯಿಂದ? ಮಧುಶ್ರೀ, ಪ್ರತಿ ಬಾರಿ ಕೂಡ SLC ರಾಜ್ಯ ಮಟ್ಟದ ಪ್ರಿಪರೇಟರಿ ಎಕ್ಸಾಮ್ ನಡೆಯುವ ಸಂದರ್ಭದಲ್ಲಿ ಇಂತಹ ಒಂದು ಕಿಡಿಗೇಡಿತನ ಆಗ್ತಲೇ ಇದೆ. ಆದ್ರೆ ಎಚ್ಚೆತ್ಕೊಳ್ಬೇಕಾಗಿರುವಂತಹ ಪರೀಕ್ಷಾ ಮಂಡಳಿ ಏನಿದೆ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಎಲ್ಲ ಒಂದ್ ಕಡೆ ದೊಡ್ಡ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದೆಯಲ್ಲ. ಇಂತಹ ಕಿಡಿಗೇಡಿಗಳನ್ನ ಮಟ್ಟ ಹಾಕೋದಕ್ಕೆ ಅವ್ರ ಕೈಲಿ ಆಗ್ತಿಲ್ವ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈ ರೀತಿಯಂತಹ ಕಿಡಿಗೇಡಿಗಳು ಪ್ರತಿ ಬಾರಿ ಕೂಡ ಪರೀಕ್ಷೆ ಹತ್ತಿರವಾಗ್ತಾ ಇದ್ದ ಹಾಗೆ ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಪ್ರಿಪರೇಟರಿ ಪರೀಕ್ಷೆ ಏನಿದಾವೆ ಇವು ಒಂದು ದಿಕ್ಸೂಚಿಯಾಗಿರ್ತವೆ. ಮುಂದಿನ ಹಂತದ ಮುಖ್ಯ ಮೇನ್ಸ್ ಪರೀಕ್ಷೆಗಳನ್ನ ಎದುರಿಸೋದಕ್ಕೆ ಇವು ತುಂಬಾ ಮುಖ್ಯ ಆಗಿರುತ್ತೆ. ಆದ್ರೆ ಈ ಒಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳೇ ಲೀಕ್ ಆಗ್ತಾ ಇರೋದು ವಿದ್ಯಾರ್ಥಿಗಳಿಗೆ ಮತ್ತು ಲಕ್ಷಾಂತರ ಸಂಖ್ಯೆಯ ಪೋಷಕರಿಗೂ ಕೂಡ ದೊಡ್ಡ ಆತಂಕ ಆಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಈ ಲೀಕ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ಅವುಗಳಿಗೆ ಪ್ರಿಪೇರ್ ಆಗಿ ಉತ್ತರವನ್ನು ಬರೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ ಮತ್ತು ಕೆಲವೊಂದು ಕಡೆ ತಪ್ಪಾಗಿರುವಂತಹ ಫೇಕ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಲೀಕ್ ಮಾಡ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾರೆ. ಕೆಲವೊಂದ್ಸರಿ ಸರಿಯಾದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಇದು ಒರಿಜಿನಲ್ ಅನ್ನೋದನ್ನ ಇಟ್ಕೊಂಡು ಓದ್ಕೊಂಡು ಹೋಗಿ ಫೇಕ್ ಆಗಿರುವಂತದ್ದನ್ನು ಬರೆಯುವ ಸಾಧ್ಯತೆ ಇರುತ್ತೆ. ಮತ್ತೊಂದು ಕಡೆ ಈ ರೀತಿಯ ಒರಿಜಿನಲ್ ಪ್ರಶ್ನೆ ಪತ್ರಿಕೆ ಲೀಕ್ ಆದಂತ ಸಂದರ್ಭದಲ್ಲೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಬೆಳಗಾವಿಯ ಸೆಂಟರ್ ಅಲ್ಲಿ ಕೂಡ ಸದ್ಯಕ್ಕೆ ಆ ಒಂದು ಬಾರ್ಕೋಡ್ ಏನು ತೋರಿಸ್ತಾ ಇದೆ ಅದು ಬೆಳಗಾವಿಯ ಸೆಂಟರ್ನ ಪ್ರಶ್ನೆ ಪತ್ರಿಕೆ ಆಗಿದೆ. ಯಾಕಂದ್ರೆ ಈ ಕಳೆದ ಬಾರಿಯಿಂದ ಈ ರೀತಿಯಾಗಿ ಗೊಂದಲ ಆಗ್ಬಾರ್ದು, ಯಾವ ಸೆಂಟರ್ ಇಂದ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಒಂದು ಬಾರ್ಕೋಡ್ ಗಳನ್ನು ಕೂಡ ಪ್ರಶ್ನೆ ಪತ್ರಿಕೆಗೆ ನೀಡಲಾಗ್ತಾ ಇದೆ. ಸದ್ಯಕ್ಕೆ ಬಾರ್ಕೋಡ್ ಏನಿದೆ ಇದು ಬೆಳಗಾವಿಯ ಜಿಲ್ಲೆಯ ಪರೀಕ್ಷಾ ಕೇಂದ್ರದ ಬಾರ್ಕೋಡ್ ಆಗಿದೆ. ಅಲ್ಲಿ ಲೀಕ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ವಿದ್ಯಾರ್ಥಿಗಳು ಕೂಡ ಅದನ್ನ ತೆಗೆದುಕೊಳ್ತಾ ಇದ್ದಾರೆ, ಅದನ್ನೇ ನೋಡ್ಕೊಂಡು ಫಾಲೋ ಮಾಡುವಂಥದ್ದು. ಯಾಕಂದ್ರೆ ಪರೀಕ್ಷೆಗೂ ಆರಂಭ ಆಗೋದ್ರಿಂದ 2 ಗಂಟೆ ಮೊದಲೇ ಇದು ವೈರಲ್ ಆಗಿದೆ. ಸಾಕಷ್ಟು ವಿದ್ಯಾರ್ಥಿಗಳ ಕೈ ಕೂಡ ಸೇರಿದೆ. ಹೀಗಾಗಿ ಶಿಕ್ಷಕರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಬೇಸರವನ್ನು ಹೊರಾಗ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆಗಳು ಪರೀಕ್ಷೆ ಆರಂಭಕ್ಕಿಂತ 2-3 ಗಂಟೆಗಳು ವಿದ್ಯಾರ್ಥಿಗಳಿಗೆ ಕೈ ಸೇರುತ್ತೆ ಅಂದ್ರೆ ನಾವು ವರ್ಷಾನುಗಟ್ಟಲೆ ಅವ್ರಿಗೆ ಹೇಳ್ಕೊಟ್ಟಿರುವಂತದ್ದು ವ್ಯರ್ಥ ಮಾಡ್ತಾರೆ. ಜೊತೆಗೆ ವಿದ್ಯಾರ್ಥಿಗಳು ಎಲ್ಲೋ ಒಂದ್ ಕಡೆ ಮಾರ್ಕ್ಸ್ ಗಳನ್ನ ತೆಗಿಬಹುದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಅಡ್ಡದಾರಿಗಳನ್ನು ಕೂಡ ಇರುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಇವರಿಗೆ ಮಟ್ಟ ಹಾಕುವ ಪ್ರಯತ್ನವನ್ನ ಮಾಡಬೇಕು. ಅದರಲ್ಲೂ ಈ ಒಂದು ಡೆಲ್ಟಾ ಅನ್ನೋ ಇನ್ಸ್ಟಾಗ್ರಾಮ್ ನ ಚಾನಲ್ ಏನಿದೆ ಇದು ಪ್ರತಿ ಬಾರಿ ಕೂಡ ಚಾಲೆಂಜ್ ಹಾಕಿ ನಾ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ರೆ ಎಲ್ಲೋ ಪರೀಕ್ಷಾ ಮಂಡಳಿ ವಿಫಲ ಆಗ್ತಾ ಇದೆ ಅನ್ನೋಂತಹ ಮಾಹಿತಿಗಳು ಕೂಡ ಕಂಡು ಬರ್ತಾ ಇದೆ. ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH